ಪೀಣ್ಯ ಫ್ಲೈಓವರ್ ಮೇಲೆ ಲೋಡ್ ಟೆಸ್ಟಿಂಗ್ ನಡೀತಾ ಇದೆ. ಹೀಗಾಗಿ ಅಲ್ಲಿ ವಿಪರೀತ ಟ್ರಾಫಿಕ್ ಜಾಮ್ ಆಗುವ ಸಾಧ್ಯತೆ ಇದೆ. ಪೀಣ್ಯ ಫ್ಲೈಓವರ್ ಮೇಲೆ ಲೋಡ್ ಟೆಸ್ಟಿಂಗ್ ಆಗ್ತಾ ಇದೆ. ಯಾಕಂದರೆ ಪೀಣ್ಯ ಫ್ಲೈಓವರ್ ಬ್ರೇಕ್ ಆದಮೇಲೆ ಅಂದರೆ ಬಿರುಕು ಬಿಟ್ಟ ನಂತರ ಅದರ ಒಂದು ಲೋಡ್ ಟೆಸ್ಟಿಂಗ್ ನಡೀತಾ ಇದೆ. ಹೆದ್ದಾರಿ ಪ್ರಾಧಿಕಾರದ ಕೋರಿಕೆ ಮೇರೆಗೆ ಸಂಚಾರವನ್ನು ನಿಷೇಧ ಮಾಡಲಾಗಿದೆ. ವಾಹನಗಳಿಗೆ ಈಗ ಸರ್ವಿಸ್ ರಸ್ತೆಯ ಮೇಲೆ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿರೋದು. ಗುರುಗುಂಟೆಪಾಳ್ಯ ನಾಗಸಂದ್ರದವರೆಗೆ ಗೇಟ್ವೇ ಫ್ಲೈಓವರ್ ಬೆಳಗ್ಗೆ 11 ಗಂಟೆಯವರೆಗೆ ಶುಕ್ರವಾರ ಫ್ಲೈಓವರ್ ಬಂದ್ ಆಗಿರಲಿದೆ. ಯಾಕಂದರೆ ಲೋಡ್ ಟೆಸ್ಟಿಂಗ್ ಇರುವಂತಹ ಕಾರಣಕ್ಕಾಗಿ. ಯಾವ ರೀತಿ ಲೋಡ್ ಟೆಸ್ಟಿಂಗ್ ಆಗುತ್ತೆ ಅಂದರೆ 16 ಟಿಪ್ಪರ್ಗಳ ಮೂಲಕ ಲೋಡ್ ಟೆಸ್ಟಿಂಗ್ ಆರಂಭ ಆಗುತ್ತೆ. 32 ಟನ್ ತೂಕ ಇರುವಂತಹ 16 ಟಿಪ್ಪರ್ ಲಾರಿಗಳು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈಗ ಪೀಣ್ಯ ಫ್ಲೈಓವರ್ ಮೇಲೆ ಲೋಡ್ ಟೆಸ್ಟಿಂಗ್ ಕೆಲಸ ನಡೀತಾ ಇದೆ. ಸೊ ಇವತ್ತಿಂದ ಶುಕ್ರವಾರ ತನಕ ಬಂದ್ ಆಗುತ್ತೆ. ಸೊ ಸಂಚಾರದಲ್ಲಿ ಯಾವ ರೀತಿ ಒಂದು ವ್ಯತ್ಯಯ ಆಗುತ್ತೆ ಆ ಭಾಗದ ಜನರಿಗೆ, ಮತ್ತೆ ಯಾವ ರೀತಿ ಟ್ರಾಫಿಕ್ ಜಾಮ್ ಬಿಸಿ ತಟ್ಟಬಹುದು ಇದರಿಂದಾಗಿ? ಹೌದು ಸುಕನ್ಯಾ, ಖಂಡಿತವಾಗ್ಲೂ ಕೂಡ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಒಂದು ಫ್ಲೈಓವರ್ ಏನಿದೆ ಆ ಫ್ಲೈಓವರ್ ನ ಒಂದು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ವಯಾಡಕ್ಟ್ ನ ಸಮಗ್ರತೆ ಮತ್ತೆ ಲೋಡ್ ಟೆಸ್ಟಿಂಗ್ ನ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ 11 ಗಂಟೆಯಿಂದ ಶುಕ್ರವಾರ ಬೆಳಗ್ಗೆ 11 ಗಂಟೆವರೆಗೂ ಕೂಡ ಅಂದ್ರೆ 4 ದಿನಗಳ ಕಾಲ ಈ ಒಂದು ಶಿವಕುಮಾರ್ ಸ್ವಾಮೀಜಿಯ ಫ್ಲೈಓವರ್ ನ ಎಲ್ಲಾ ತರಹದ ಒಂದು ವಾಹನಗಳ ಒಂದು ನಿರ್ಬಂಧತೆಯನ್ನ ಈಗಾಗಲೇ ಏರಿರುವಂತದ್ದು. ಸದ್ಯ ನಾನೀಗ ಫ್ಲೈಓವರ್ ನ ಮುಂಭಾಗದಲ್ಲಿದ್ದೀನಿ. ಈಗಾಗಲೇ ಟ್ರಾಫಿಕ್ ಪೊಲೀಸರು ಒಂದು ಸೂಚನಾ ಫಲಕವನ್ನು ಕೂಡ ಹಾಕಿರುವಂತದ್ದು. ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಬರುವಂತಹ ಬೆಂಗಳೂರು ನೆಲಮಂಗಲ ಮೇಲ್ಸೇತುವೆ ಏನಿದೆ, ಗೊರಗುಂಟೆಪಾಳ್ಯದಿಂದ ಪಾರ್ಲೇಜಿ ಟೋಲ್ ಅಂದ್ರೆ ಇಲ್ಲಿಂದ ಆರಂಭವಾಗಿ ಪಾರ್ಲೇಜಿ ಒಂದು ಕಂಪನಿವರೆಗೂ ಕೂಡ 4.2 ಕಿಲೋಮೀಟರ್ನ ಉದ್ದವನ್ನು ಈ ಒಂದು ಸೇತುವೆಯನ್ನು ಹೊಂದಿರುವಂತದ್ದು. 16ನೇ ತಾರೀಕು ಅಂದ್ರೆ ನಿನ್ನೆ ರಾತ್ರಿ 11 ಗಂಟೆಯಿಂದ 19ನೇ ತಾರೀಕು ಅಂದ್ರೆ ಶುಕ್ರವಾರ ಬೆಳಗ್ಗೆ 11 ಗಂಟೆವರೆಗೂ ಕೂಡ ಈ ಒಂದು ಫ್ಲೈಓವರ್ ನ ಸಂಪೂರ್ಣವಾಗಿ ಎಲ್ಲಾ ತರಹದ ಒಂದು ವಾಹನಗಳಿಗೂ ಕೂಡ ಈಗಾಗಲೇ ಬಂದ್ ಮಾಡಿರುವಂತದ್ದು. ಸದ್ಯ ನಾನೀಗ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ವಾಹನ ಸವಾರರು ಸಾಕಷ್ಟು ಅರಸಾಹಸವನ್ನು ಪಡ್ತಾ ಇರುವಂತದ್ದು. ಕಾರಣ ಏನಂತ ಹೇಳಿದ್ರೆ ಪ್ರತಿದಿನವೂ ಕೂಡ ಈ ಒಂದು ಫ್ಲೈಓವರ್ ನ ಮೂಲಕವಾಗಿ ಪಾರ್ಲೇಜಿ ಫ್ಯಾಕ್ಟರಿ ಹತ್ರ ಇಳ್ಕೊಳ್ಳುವಂಥದ್ದು, ನಾಗಸಂದ್ರ ಮೆಟ್ರೋ ಸ್ಟೇಷನ್ ತಲುಪುವಂಥದ್ದು. ಆದರೆ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ವಾಹನಗಳಿಗೆ ಸಂಚಾರವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಕಳೆದ 8 ತಿಂಗಳ ಹಿಂದೆ ಈ ಒಂದು ಪಿಲ್ಲರ್ಗಳಿಗೆ ಅಳವಡಿಸಿದಂತ ಕೇಬಲ್ ದುರಸ್ತಿ ಕಾರ್ಯ ಮಾಡಬೇಕಾಗಿತ್ತು. ದುರಸ್ತಿ ಕಾರ್ಯದ ಹಿನ್ನೆಲೆಯಲ್ಲಿ ಹೆವಿ ವೆಹಿಕಲ್ಗಳೇನಿದಾವೆ, ಹೆವಿ ವೆಹಿಕಲ್ಗಳಿಗೆ ಸಂಚಾರವನ್ನ ಸಂಪೂರ್ಣವಾಗಿ ನಿರ್ಬಂಧವನ್ನು ಹೇರಲಾಗಿತ್ತು. ಆದರೆ ಈಗ ವಯಾಡಕ್ಟ್ ನ ಅಳವಡಿಸಿರುವಂತದ್ದು, ಅದರ ಒಂದು ಸಮಗ್ರತೆ ಇರ್ಬೋದು, ಲೋಡ್ ಟೆಸ್ಟಿಂಗ್ ಇರ್ಬೋದು, ಈ ಎರಡನ್ನ ಮಾಡುವಂತ ನಿಟ್ಟಿನಲ್ಲಿ ಎಲ್ಲಾ ತರಹದಂತ ಕಾರು, ಬೈಕು, ಲಾರಿ ಎಲ್ಲಾ ತರಹದಂತ ಒಂದು ವಾಹನಗಳಿಗೂ ಕೂಡ ಈಗಾಗಲೇ ಒಂದು ನಿರ್ಬಂಧತೆಯನ್ನು ಏರಿರುವಂತದ್ದು. ಬೆಳಗಿನಿಂದಲೇ ಕೂಡ ವಾಹನ ಸವಾರರು ಇಲ್ಲಿ ಬಂದಂದ್ರೆ ಇಲ್ಲೇನೋ ಒಂದು ಬ್ಯಾರಿಕೇಡ್ ಗಳನ್ನ ಹಾಕಿ ಒಂದು ನಿರ್ಬಂಧವನ್ನು ಹೇರಿದ್ದಾರೆ ಸಂಚಾರಕ್ಕೆ. ಅಲ್ಲಿ ವಾಹನ ಸವಾರರು ಬರ್ತಾ ಇರುವಂತದ್ದು. ಇಲ್ಲಿರುವಂತ ಪೊಲೀಸು ಮತ್ತೆ ಹೋಮ್ ಗಾರ್ಡ್ಗಳ ಬಳಿ ಕೇಳುತ್ತಿದ್ದಾರೆ ಯಾಕೆ, ಏನ್ ಕಾರಣ. ಪ್ರತಿ ಬಾರಿ ಕೂಡ ಈ ಒಂದು ಫ್ಲೈಓವರ್ ನ ಬಂದ್ ಮಾಡುವಂತದ್ದು ಎಷ್ಟು ಸರಿ ಇದೇನು ಮೊದಲನೇ ಅಲ್ಲ, 2-3 ಬಾರಿ ಕೂಡ ಈ ಒಂದು ಫ್ಲೈಓವರ್ ನ ಬಂದ್ ಮಾಡಿದ್ರು. ಹೆವಿ ವೆಹಿಕಲ್ ಗಳಿಗೆ ಒಂದು ಸಂಚಾರವನ್ನು ನಿರ್ಬಂಧ ಏರಿದ್ರು. ಎಲ್ಲಾ ತರಹದ ಒಂದು ವಾಹನಗಳಿಗೂ ಕೂಡ ಸಂಚಾರವನ್ನು ನಿರ್ಬಂಧ ಏರಿದ್ರು. ಕಳೆದ ಬಾರಿ ಕೂಡ ಕಾಮಗಾರಿ ಮಾಡ್ತೀವಿ ಅಂತೇಳಿ ಸಾಕಷ್ಟು ದಿನ ಮುಂದಕ್ಕೆ ಹೋಗಿತ್ತು ಈ ಒಂದು ಕಾಮಗಾರಿ ಅನ್ನೋಂಥ ಒಂದು ಮಾತುಗಳನ್ನ ಆಕ್ರೋಶ ಕೂಡ ಈಗಾಗಲೇ ವ್ಯಕ್ತಪಡಿಸಿರುವಂತದ್ದು. ಈಗಾಗಲೇ ಟ್ರಾಫಿಕ್ ಪೊಲೀಸರು ಬಂದ್ ಮಾಡುವಂತ ಹಿನ್ನೆಲೆಯಲ್ಲಿ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈಗಾಗಲೇ ಲೋಡ್ ಟೆಸ್ಟಿಂಗ್ ಕೂಡ ಮಾಡ್ತಾ ಇರೋದು. ಸುಕನ್ಯಾ, ತಾವು ಕೂಡ ಅವಾಗಲೇ ಹೇಳ್ತಾ ಇದ್ರಿ ಯಾವ ತರವಾಗಿ ಈ ಒಂದು ಫ್ಲೈಓವರ್ ನ ಮೇಲೆ ಲೋಡ್ ಟೆಸ್ಟಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ವಾಹನ ಅಂದ್ರೆ ಟಿಪ್ಪರ್ ಇರ್ಬೋದು ಮತ್ತೆ ಹೆವಿ ಲೋಡ್ ನ ಒಂದು ವೆಹಿಕಲ್ ಇರ್ಬೋದು, 30 ಟನ್ ಒಂದು ಲೋಡ್ ಹಾಕೊಂಡು ಈ ಒಂದು ಫ್ಲೈಓವರ್ ಮೇಲೆ ವಾಹನಗಳು ಸಂಚಾರ ಮಾಡುತ್ತೆ. 30ಕ್ಕೂ ಹೆಚ್ಚು ವಾಹನಗಳು ಸಂಚಾರ ಮಾಡುತ್ತೆ. ಸಂಚಾರ ಮಾಡಿದ ನಂತರದಲ್ಲಿ ಈ ಒಂದು ಲೋಡ್ ಟೆಸ್ಟಿಂಗ್ ನಡೆಯುತ್ತೆ. ಅಂದ್ರೆ ಈಗಾಗಲೇ ವಯಾಡಕ್ಟ್ ನ ಏನೊಂದು ಅಳವಡಿಸಿದ್ದಾರೆ ಈ ಒಂದು ಫ್ಲೈಓವರ್ಗೆ ಅಳವಡಿಸಿರುವಂತಹ ವಯಾಡಕ್ಟ್ ನ ಒಂದು ಸಮಗ್ರತೆ ಮತ್ತೆ ಲೋಡ್ ಟೆಸ್ಟಿಂಗ್ ಅಂದ್ರೆ ಕೆಪಾಸಿಟಿ ತಡ್ಕೊಳ್ಳುತ್ತಾ. ಈಗೇನು ನೀವು ವಯಾಡಕ್ಟ್ ನ ಅಳವಡಿಸುವಂತದ್ದಾಗಿರ್ಬೋದು ಮತ್ತೆ ಪಿಲ್ಲರ್ಗಳಲ್ಲಿ ದುರಸ್ತಿ ಆಗಿದ್ದಂತ ಕೇಬಲ್ ಗಳನ್ನ ಒಂದು ಈಗಾಗಲೇ ರಿಪೇರಿಯನ್ನ ಕೂಡ ಮಾಡಿರುವಂತದ್ದು. ಅವೆಲ್ಲದರ ಒಂದು ಸಮಗ್ರತೆಯನ್ನ ಪರಿಶೀಲನೆ ಮಾಡ್ತಾರೆ. IASC ತಜ್ಞರು ಈ ಒಂದು ಸಮಗ್ರತೆಯನ್ನ ಪರಿಶೀಲನೆ ಮಾಡ್ತಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಾಹನಗಳು ಮತ್ತೆ ಅಧಿಕಾರಿಗಳು ಈಗಾಗಲೇ ಏನೊಂದು ನಾನು ಫ್ಲೈಓವರ್ ತೋರಿಸ್ತಾ ಇದ್ದೀನಿ ತಮಗೆ. ಇದರ ಮೇಲ್ಭಾಗದಲ್ಲಿ ಬೆಳಗಿನ ಜಾವದಿಂದಲೇ ಈಗ ಲೋಡ್ ಟೆಸ್ಟಿಂಗ್ ಕೂಡ ನಡೀತಾ ಇರುವಂತದ್ದು. ನಿರಂತರವಾಗಿ ನಿನ್ನೆ ರಾತ್ರಿಯಿಂದ ಶುಕ್ರವಾರದ ಬೆಳಗ್ಗೆ ಅಂದ್ರೆ 4 ದಿನಗಳ ಕಾಲ ಲೋಡ್ ಟೆಸ್ಟಿಂಗ್ ನಡೆಯುತ್ತೆ. ಲೋಡ್ ಟೆಸ್ಟಿಂಗ್ ನಡೆದ ನಂತರದಲ್ಲಿ IASC ತಜ್ಞರೇನಿದ್ದಾರೆ, ತಜ್ಞರು ಈ ಒಂದು ಪರಿಶೀಲನೆ ವರದಿಯನ್ನು ಕೂಡ ಕೊಡ್ತಾರೆ. ವರದಿಯನ್ನ ಕೊಟ್ಟ ನಂತರದಲ್ಲಿ ಹೆವಿ ವೆಹಿಕಲ್ ಗಳು ಓಡಾಡಬಹುದಾ ಅಂದ್ರೆ ಈಗಾಗಲೇ ನಾರ್ಮಲ್ ವೆಹಿಕಲ್ ಗಳು ಓಡಾಡ್ಲಿಕ್ಕೆ ಒಂದು ಅವಕಾಶನ ಕಲ್ಪಿಸಲಾಗಿದೆ. ವರದಿ ಬಂದ ನಂತರದಲ್ಲಿ ಹೆವಿ ವೆಹಿಕಲ್ ಗಳಿಗೂ ಕೂಡ ಅವಕಾಶ ಕಲ್ಪಿಸುವಂತ ಒಂದು ಸಾಧ್ಯತೆ ಕೂಡ ಇರುವಂತದ್ದು. ಸುಕನ್ಯಾ, ಧನ್ಯವಾದ ಕಿರಣ್ ಸೂರ್ಯ.